ಉಗಿಮದಪ್ಪ. ಆ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಹೋಗೋದಕ್ಕೂ, ಕಟ್ಕೊಂಡಿರೋ ಹೆಂಡ್ತಿನ ತಗೊಬಂದು ಅಡಮಾನ ಇಡೋದಕ್ಕೂ ಕೌರವರ ಪಾಂಡವರ ಮಧ್ಯೆ ಒಡೆದಾಟ ಬಂದು ಸಾವಿರ ಜನ ತಲೆಗಳನ್ನು ಕತ್ತರಿಸಿ ಆ ರಕ್ತದ ಹೊಳೆ ಹರಿಯೋದಕ್ಕೂ, ಮಹಾಭಾರತ ಸೃಷ್ಟಿ ಆಗಿದ್ದಕ್ಕೂ ಹಲವಾರು ಹೆಣ್ಣು ಮಕ್ಕಳು ಅವಮಾನ ಪಟ್ಟಿದ್ದಕ್ಕೂ. ಸೊ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟಕ್ಕೂ ಕಾರಣ ನಾವು ಆಡುವ ಜೂಜು. ಸೊ ಆ ಜೂಜು ಹೆಂಗೆ ಅಂತಂದರೆ, ಕಟ್ಕೊಂಡಿರೋ ಪತ್ನಿನೇ ಕೇಳ್ತೈತಂತೆ. ಅದು ಅಷ್ಟೊಂದು ಮೋಸವಾದ ಆಟ ಜೂಜು. ನೆಮ್ಮದಿ, ಮನೆ, ಮಠ, ಹೆಂಡತಿ, ಮಕ್ಕಳು ಇದೆಲ್ಲವನ್ನು ಕಲ್ತ್ಕೋಬೇಕು. ಅದು ಸಾಲ್ದಿರ ನಮ್ಮಲ್ಲಿರೋ ಒಂದು ಸ್ಟ್ರಾಂಗ್ನೆಸ್ ಹೋಗ್ಬಿಡ್ತದೆ. ಸೊ ನಮ್ಮ ಸ್ವಾಭಿಮಾನನೇ ಎಲ್ಲವನ್ನು ಕಳೆದೋಗ್ತದೆ. ನಮ್ಮ ಜೀವನವನ್ನೇ ಪಣವಾಗಿ ಇಡಬೇಕು ಅಂತ ಹೇಳ್ಬೋದು. ಸೊ ಜೂಜಾಡುವ ಮುನ್ನ ಎಚ್ಚರವಿರಲಿ. ಅದು ಇಸ್ಪೀಟೆ ಆಗಲಿ, ಒಂದು ಹುಣಸೆ ಬೀಜ ಆಗಲಿ, ಒಂದು IPL ಆಗಲಿ, ಏನೇ ಆಗಲಿ, ಇವಾಗಿನ ಯುವಕರು ಆ ಜೂಜನ್ನು ಅಡಿಕ್ಟ್ ಆಗಿಬಿಟ್ಟವ್ರೆ. ಸೊ ನಾವು 6 ತಿಂಗಳು, ವರ್ಷ ಕಂಪ್ನಿಗಳಲ್ಲೋ ಇನ್ನೊಂದು ಮತ್ತೊಂದು ಎಲ್ಲೇ ಕೆಲಸಗಳು ಮಾಡಿಕೊಂಡು ಜೀವನ ಮಾಡಿದ್ರು ನಮ್ಮ ಜೀವನ ಸಾಗಲ್ಲ, ನಮ್ಮ ಸಾಲಗಳು ಹರಿಯಲ್ಲ, ನಮ್ಮ ಕಷ್ಟಗಳು ತೀರಲ್ಲ. ನಾವು ಅಂದ್ಕೊಂಡಿದ್ದು ಗಾಡಿ ತಗೊಳಕ್ಕಾಗಲ್ಲ, ನಾವು ಅಂದ್ಕೊಂಡಿದ್ದು ಕಾರು ಸಹ ತಗೊಳಕ್ಕಾಗಲ್ಲ. ಹಂಗಾಗಿ ಒಂದು ರಾತ್ರಿಯಲ್ಲಿ, ಒಂದು 5 ಸೆಕೆಂಡಿನಲ್ಲಿ ಗೆಲ್ಲುವ ಸೋಲುವ ಒಂದು ಜೂಜನ್ನು ಆಡಿ ನಾವು ಇನ್ನೆಷ್ಟು ಮಟ್ಟಿಗೆ ಬೆಳಿತೀವಿ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ತಪ್ಪದೆ ಜೂಜಾಡುವ ಮುನ್ನ ಪ್ರತಿಯೊಂದು ಮನುಷ್ಯನು ಎಚ್ಚರವಿರಬೇಕು ಅಂತ ಹೇಳ್ತಾನೆ ಈ ವಿಡಿಯೋ ಮುಗಿಸ್ತಾ ಇರೋದು. ಸೊ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಾಗಿ ಭರತ್ ಉಗ್ರಂ ಅನ್ನೋ ಒಂದು ಐಡಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬೈ ಬಾಯ್.